ಹಾಯ್ ಫ್ರೆಂಡ್ಸ್, ಪ್ರಭಾಪರ ರೆಸಿಪಿಗೆ ಸ್ವಾಗತ. ಇವತ್ತಿನ ರೆಸಿಪಿ ಮಾವಿನಕಾಯಿ ಸಾರು. ಮಾವಿನಕಾಯಿ ಸೀಸನಲ್ಲಿ ಈ ಸಾರನ್ನ ತಪ್ಪದೆ ಮಾಡಿ ರುಚಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮೊದಲಿಗೆ ನಾನು 2 ಮಾವಿನಕಾಯಿ ತೊಗೊಂಡು ಸಿಪ್ಪೆ ತೆಗೆದು ಮಧ್ಯ ಎಲ್ಲ ಈ ಥರ ಕಟ್ ಮಾಡಿ ಇಟ್ಟಿದ್ದೀನಿ. ಈಗ ಮಸಾಲೆ ರುಬ್ಕೊಳ್ಳೋಕ್ಕೆ ತೆಂಗಿನಕಾಯಿ ಚೂರು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಮೊಸರು ಎತ್ತಿಟ್ಕೊಂಡಿದ್ದೀನಿ. ಮೊದಲು ಒಂದು ಕಡಾಯಿನಲ್ಲಿ 2 ಮಾವಿನಕಾಯಿ, 3 ಹಸಿಮೆಣಸಿನ್ಕಾಯಿ ಸೀಳಿಬಿಟ್ಟು ಮಾವಿನಕಾಯಿ ಮುಳುಗೋದಕ್ಕೆ ಒಂದು ಸ್ವಲ್ಪ ಕಡಿಮೆ ಇರೋಷ್ಟು ನೀರು ಹಾಕ್ಕೊಳ್ಳಿ. ನಿಮಗೆ ಸಾರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಅರ್ಶಿನದ ಪುಡಿ, ಖಾರದ ಪುಡಿ, ಹಾಗೆಯೇ ಸ್ವಲ್ಪ ಉಪ್ಪು, ಪೆಪ್ಪರ್ ಪೌಡರ್ ಎಲ್ಲ ಹಾಕ್ಕೊಂಡು ಅದನ್ನು ಕುದಿಯೋಕ್ಕಿಡಬೇಕು. ಈ ಕಡೆ ಚಿಕ್ಕ ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ತೆಂಗಿನಕಾಯಿ, ಈರುಳ್ಳಿ, ಜೀರಿಗೆ, ಮೊಸರು ಹಾಕಿ ಚೆನ್ನಾಗಿ ಥರ ನುಣ್ಣಗೆ ರುಬ್ಕೊಂಡು ಬರಬೇಕು. ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಬಿದ್ರೆ ಸಾರು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಹೊತ್ತು ಇದನ್ನು ನಾನು ಓಪನ್ ಆಗಿ ಬೇಯಿಸ್ಕೊಳ್ತೀನಿ. ಯಾಕೆಂದರೆ ಖಾರದ ಪುಡಿ ಎಲ್ಲ ಹಸಿಯಾಗಿ ಹಾಕಿರೋದ್ರಿಂದ ಘಾಟ್ ಬರುತ್ತೆ. ಅದಕ್ಕೆ ಸ್ವಲ್ಪ ಹೊತ್ತು ಈ ಥರ ಒಂದು 5 ನಿಮಿಷ ಓಪನಾಗಿ ಕುದಿಸ್ಕೊಂಡು ಆಮೇಲೆ ಮಿಕ್ಕಿದ 10 ನಿಮಿಷನ ಈ ಥರ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ತೀನಿ. ಮಾವಿನಕಾಯಿ ಫುಲ್ ಮೆತ್ತಗಾಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕು. ಅದಕ್ಕೆ ಇಷ್ಟೇ ಟೈಮು ಅಂತಿಲ್ಲ. ಕೆಲವೊಂದು ಸತಿ ಅರ್ಧಂಬರ್ಧ ಹಣ್ಣಾಗಿರೋ ದೋರ್ಗಾಯಿ ಇದ್ದರೆ ಬೇಗ ಬೆಂದೋಗುತ್ತೆ. ಮಾವಿನಕಾಯಿ ಕಟ್ ಮಾಡುವಾಗಲೇ ಅದ್ರ ಹುಳಿ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಅದಕ್ಕೆ ತಕ್ಕಂತೆ ಉಪ್ಪು, ಖಾರ, ಬೆಲ್ಲ ಎಲ್ಲ ಹಾಕ್ಕೋಬೇಕಾಗುತ್ತೆ. ಈಗ ಮಾವಿನಕಾಯಿ ಆಲ್ಮೋಸ್ಟ್ ಬೆಂದೋಗಿದೆ. ಇದಕ್ಕೆ ನಾನು ರುಬ್ಬಿರುವಂಥ ಮಿಶ್ರಣನೆಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಸೌಟ್ನಲ್ಲಿ ಈ ಥರ ಹಿಂಗೆ ಅಮ್ಕಿ ನೋಡಿದ್ರೆ ಗೊತ್ತಾಗೋಗುತ್ತೆ ಬೆಂದಿದೆ ಅಂತ. ನಾನು ಉಪಯೋಗಿಸಿರೋ ಮಾವಿನಕಾಯಿ ಸ್ವಲ್ಪ ಹುಳಿ ಇದ್ದಿದ್ದರಿಂದ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಬೆಲ್ಲದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೆಲ್ಲದ ಪುಡಿ ಮತ್ತು ಉಪ್ಪು ಹಾಕಲೇಬೇಕು, ಮತ್ತು ಖಾರದ ಪುಡಿನೂ. ಯಾಕೆಂದರೆ ಎಲ್ಲ ಸ್ವಲ್ಪ ದೋರ್ಗಾಯಿ ಇದ್ರೂ ಹುಳಿನೇ ಇರುತ್ತೆ ಮಾವಿನಕಾಯಿ. ಆ ಸೀಸನ್ ತಕ್ಕಂತೆ ಯಾವುದೇ ತರಕಾರಿ ಬರಲಿ, ಹಣ್ಣು ಬರಲಿ, ಅದನ್ನೆಲ್ಲ ಉಪಯೋಗಿಸೋದ್ರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಮತ್ತು ಹೊಸ ಹೊಸ ರೆಸಿಪಿಗಳನ್ನೂ ಸಹ ನಾವು ಮಾಡಿಕೊಂಡು ತಿನ್ಬೋದು. ಇದನ್ನು ನಾನು ಒಂದು 10ರಿಂದ 15 ನಿಮಿಷದವರೆಗೂ ಬೇಯಿಸಿದ್ದೀನಿ. ಇವಾಗ ಇದಕ್ಕೆ ನಾನು ರುಬ್ಬಿರುವಂಥ ಮಿಶ್ರಣನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟವ್ ಸಿಮ್ ಮಾಡಿದ್ದೀನಿ. ರುಬ್ಬಿರೋ ತೆಂಗಿನಕಾಯಿ ಹಾಕಿದ ಮೇಲೆ 5 ನಿಮಿಷಕ್ಕಿಂತ ಜಾಸ್ತಿ ಬೇಯಿಸೋದೇನು ಬೇಡ. ಇದೊಂದು 5 ನಿಮಿಷ ಬೆಂದಾದಮೇಲೆ ಇದನ್ನು ತೆಗೆದು ಪಕ್ಕಕ್ಕಿಟ್ಟು ಇದಕ್ಕೆ ಒಗ್ಗರಣೆ ಮಾಡೋಣ. ಅದಕ್ಕೂ ಮುಂಚೆ ಉಪ್ಪು ಖಾರ ಸರಿ ಇದೆಯಾ ಒಂದು ಸತಿ ನೋಡ್ಕೊಳ್ಳಿ. ಈಗ ಸ್ಟವ್ ಮೇಲೆ ನಾನೊಂದು ಚಿಕ್ಕ ಕಡಾಯಿ ಇಟ್ಟು ಅದಕ್ಕೆ 2 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಿದ ಮೇಲೆ ಸಾಸಿವೆ, ಜೀರಿಗೆ, ಹಾಗೆಯೇ ಸ್ವಲ್ಪ ಒಣಗಿದ ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಮತ್ತು ಒಂದು ಸ್ವಲ್ಪ ಹಿಂಗು ಹಾಕಿ ಚೆನ್ನಾಗಿ ಚಟಪಟ ಮಾಡಿ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಒಗ್ಗರಣೆ ಮಾಡುವಾಗ ಸ್ಟವ್ ಫುಲ್ ಲೋನಲ್ಲಿದ್ದರೆ ಒಳ್ಳೆಯದು. ಈಗ ಈ ಒಗ್ಗರಣೆನ ಬೇಯಿಸಿಟ್ಕೊಂಡಿರುವಂಥ ಸಾರಿಗೆ ಹಾಕ್ಕೊಂಬಿಡೋಣ. ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡಿದ್ರೆ ನಮ್ಮ ಮಾವಿನಕಾಯಿ ಸಾರು ರೆಡಿ ಆಗುತ್ತೆ. ಫ್ರೆಂಡ್ಸ್, ಮಾವಿನಕಾಯಿ ಸಾರು ಕುದಿಬೇಕಾದ್ರೆ ಆ ಮಾವಿನ ಹಣ್ಣಿನ ಪರಿಮಳ, ಹಾಗೆಯೇ ಹಿಂಗು ಒಗ್ಗರಣೆ, ಮೆಣಸಿನ್ಕಾಯಿ ಒಗ್ಗರಣೆ, ಜೀರಿಗೆದು ಎಲ್ಲ ತುಂಬ ಸುಗಂಧಿತವಾಗಿತ್ತು. ಮನೆ ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು. ನಾನು ಇದಕ್ಕಾಗಲೇ ಬಿಸಿ ಅನ್ನ ಮಾಡಿ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಬನ್ನಿ, ನಾವು ಬಿಸಿ ಅನ್ನದ ಜೊತೆಗೆ ಮಾವಿನಕಾಯಿ ಸಾರು ಹಾಕ್ಕೊಂಡು ಊಟ ಮಾಡೋಣ. ಇದಕ್ಕೆ ನಂಚ್ಕೊಳ್ಳೋಕ್ಕೆ ಬೇರೆ ಏನು ಬೇಡ, ಮಾವಿನಕಾಯೇ ಇರುತ್ತಲ್ವ, ಸಿಹಿ ಸಿಹಿ ಹುಳಿ ಹುಳಿಯಾಗಿ. ಫ್ರೆಂಡ್ಸ್, ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವು ಮನೇಲಿ ಟ್ರೈ ಮಾಡಿ. ಮಾವಿನಕಾಯಿ ಸೀಸನ್ ಹೋಗೋಷ್ಟೊತ್ತಿಗೆ ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ಈಸಿ ರೆಸಿಪಿಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು, ಬಾಯ್.